ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬಾನುವಳ್ಳಿಯಲ್ಲಿ ಈ ಹಿಂದೆ ಏನು ನಡೆದಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ದ್ವಾರ ಬಾಗಿಲು ಏನು ಹೊಡೆದಿದ್ದಾರೆ, ಆ ದ್ವಾರ ಬಾಗಿಲ ಜಾಗದಲ್ಲಿ ಕಾಗಿನೆಲೆ ಸ್ವಾಮಿಯವರ ಒಂದು ಕಾರ್ತಿಕೋತ್ಸವದ ದೊಡ್ಡ ಭಾವಚಿತ್ರವನ್ನ ಇಟ್ಟಿದ್ದಾರೆ. ಅದಕ್ಕೆ ನಮ್ಮ ವಾಲ್ಮೀಕಿ ಸಮುದಾಯದ ಗ್ರಾಮಸ್ಥರು ಎಲ್ಲ ಅದನ್ನ ತೆರವುಗೊಳಿಸಿದ್ದಾರೆ. ಅದಕ್ಕೋಸ್ಕರ ಸ್ಟೇಷನ್ಗೆ ಹೋಗಿ ನಾರಾಯಣಪ್ಪ ಎಂಬುವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಗ್ರಾಮಸ್ಥರ ಮೇಲೂ ಸಹ ಕಂಪ್ಲೇಂಟ್ ಮಾಡಿದ್ದಾರೆ. ಬಟ್ ಇದು ಬರ್ತಾ ಬರ್ತಾ ಯಾಕೋ ಅತಿ ಆಯ್ತು ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಪಕ್ಕದಲ್ಲಿರ್ತಕ್ಕಂಥ ಮಠಾಧಿಪತಿನೇ ನಮಗೆ ಜನಾಂಗಕ್ಕೆ ಸ್ಟ್ರಾಂಗು. ರಾಜಕಾರಣಿಗಳು ಇಂಥ ವಿಚಾರದಲ್ಲಿ ಬರೋದಿಲ್ಲ ಬಿಡಿ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಸರ್ವಧರ್ಮ ಬೇಕು. ಹಾಗಾಗಿ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಬಟ್ ಈ ಮಠಾಧಿಪತಿ ಇನ್ನೂ ಸುಮ್ಮನಿದಾನಲ್ಲ, ಏನ್ ಮಾಡ್ಬೇಕು ನೋಡಿ. ಈ ತರದ ಅಂದ್ರೆ ವಾಲ್ಮೀಕಿ ಮಹಾದ್ವಾರ, ಮದಕರಿ ನಾಯಕರ ಮಹಾದ್ವಾರ ಇರ್ತಕ್ಕಂಥ ಜಾಗದಲ್ಲಿ ಈ ತರ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಯಾರನ್ನ ಕೇಳಬೇಕು ನ್ಯಾಯನ? ಬಾನುವಳ್ಳಿಯಲ್ಲಿ ಇರ್ತಕ್ಕಂಥ ನಾಯಕರಿಗೆ ಯಾರೂ ಸಹ ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ. ಯಾಕೆ? ಈ ಹಿಂದೆ ಸಮೇತನೂ ಅದೇ ರೀತಿಯಲ್ಲಿ ನಡೀತು, ಅವಾಗ್ಲೂ ಸಹ ಸುಮ್ಮನಾದ್ರು. ಈಗ ಅಟ್ ಪ್ರೆಸೆಂಟ್ ಅದೇ ನಡೀತಾ ಇದೆ. ಅಂದ್ರೆ ಅಲ್ಲಿ ಯಾವ ರೀತಿ ಕೋಮುಗಲಭೆ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಾ? ಯಾಕಂದ್ರೆ ಹಿರಿಯರು ಅನ್ಸ್ಕೊಂಡಿರ್ತಕ್ಕಂಥವರೆಲ್ಲ ಎತ್ತ ಹೋದ್ರು. ದಾವಣಗೆರೆ ಜಿಲ್ಲಾಧ್ಯಕ್ಷರೇ, ತಾಲೂಕ್ ಅಧ್ಯಕ್ಷರುಗಳೇ, ಟ್ರಸ್ಟಿಗಳೇ, ಏನ್ ಮಾಡ್ತಾ ಇದ್ದೀರಾ? ರಾಜನಹಳ್ಳಿ ಪೀಠದ ಪಕ್ಕದಲ್ಲಿರ್ತಕ್ಕಂಥ ಒಂದು ಗ್ರಾಮಕ್ಕೆ ಸೆಕ್ಯೂರಿಟಿ ಇಲ್ವಾ? ಯಾವ ರೀತಿ ನಿಮಗೆ ಹೇಳ್ಬೇಕು ಹೇಳಿ? ಗ್ರೂಪ್ ಅಂತ ಮಾಡ್ಕೊಂಡಿರ್ತೀವಿ. ಆ ಗ್ರೂಪ್ ಅಲ್ಲಿ ಯಾವ ವಿಚಾರವನ್ನು ಮಾತಾಡ್ತಾ ಇರ್ತೀವಿ ಆ ವಿಚಾರದ ಬಗ್ಗೆ ಚರ್ಚೆ ನಡೆಸಿರಿ ಅಂತ ಹೇಳಿದ್ರೆ, ಯಾರ್ಯಾರು ಎಲ್ಲೆಲ್ಲೋ ಏನೇನೋ ಮಾಡಿರ್ತಕ್ಕಂಥ ವಿಚಾರಗಳನ್ನ ಹಂಚ್ಕೊಂತೀರಾ. ರಿಯಾಲಿಟಿ ಹಂಚ್ಕೊಳ್ಳಿ. ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆ ಅದ್ರ ಬಗ್ಗೆ ನೀವು ಹಂಚ್ಕೊಳ್ಳಿ. ಅದನ್ನೆಲ್ಲ ಬಿಡ್ತೀರಾ ನೀವು? ಉಪಯೋಗಕ್ಕೆ ಬಾರ್ತಾ ಇರ್ತಕ್ಕಂಥ ಮೆಸೇಜ್ಗಳನ್ನ ಹಾಕ್ತಾ ನೀವು ಮಾಡಿದ್ ನಿಮಗೆ ಅದು ಸರಿ ಅನ್ಸುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಚಾರ ಅಥವಾ ಒಂದು ಗ್ರಾಮ ಅಥವಾ ಒಂದು ಜಿಲ್ಲೆ ಅಂತ ಬಂದಾಗ ವಿಚಾರಗಳಿಗೆ ನಿಮಗೆ ಅರ್ಥ ಆದ್ರೆ ಉತ್ತರ ಕೊಡಿ, ಇಲ್ಲ ಅಂದ್ರೆ ಸುಮ್ಮನಿರಿ. ಇಲ್ಲಿನೂ ಒಂದು ವಿಚಾರ ಆಗ್ತಾ ಇರ್ತೀವಿ, ಅಲ್ಲೇ ಮತ್ತೆ ಬೇರೆ ವಿಚಾರ. ಆ ವಿಚಾರ ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೂ ಇನ್ನೊಬ್ರು ಇನ್ನೊಂದು ವಿಚಾರವನ್ನ ಹಾಕ್ಬಾರ್ದು. ಎಲ್ಲರೂ ಊಟನೇ ತಾನೇ ಮಾಡೋದು. ನೀವು ಮಾಡಿದ್ ನಿಮ್ಗೆ ಸರಿ ಸ್ವಾಮಿ, ನಾವು ಒಪ್ಕೊಂತೀರಿ, ಯಾರು ಬೇಡ ಅಂತ ಹೇಳಿದ್ರು, ನೀನ್ ಮಾಡು. ಈ ವಿಚಾರ ಮುಗಿದಾದ್ಮೇಲೆ ನಿನ್ನ ವಿಚಾರವನ್ನ ಹಾಕು. ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಗ್ರೂಪ್ ಅಲ್ಲಿ ಇರ್ಬೇಕು, ಸಮಯ ಸಾಧಕರು ಇರ್ಬೇಡಿ. ವಾಲ್ಮೀಕಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವೆಲ್ಲ ಪುಣ್ಯವಂತರು ಕಣ್ರಿ. ನಿಮಗೆಲ್ಲ ನಾನು ಬಿಡಿಸಿ ಹೇಳ್ಬೇಕಾ? ಬ್ಲಡ್ ಅಲ್ಲಿ ಬರುತ್ತೆ ಪಾಳೆಗಾರರಿಗೆ. ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಬಾನುವಳ್ಳಿಯಲ್ಲಿ ಇರ್ತಕ್ಕಂಥ ಜನ. ಕಡಿಮೆ ಮನೆ ಇದಾವೆ ಅಂತ ಹೇಳಿ ಅತಿ ಕ್ರಮೇಣವಾಗಿ ಅವ್ರ ಮೇಲೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಹಳ್ಳಿಯವರು, ಅಕ್ಕಪಕ್ಕ ಜಿಲ್ಲೆಯವರು ಬಂದವರಿಗೆ ಸಾಥ್ ಕೊಡೋದು ಬಿಟ್ಬಿಟ್ಟು ಆ ವಿಚಾರ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಾ. ಈ ಹಿಂದೆ ಸಮೇತನೂ ಅದೇ ರೀತಿಯಲ್ಲಿ ನಡೆದಿದೆ, ಈಗಲೂ ಸಹ ಅದೇ ನಡೀತಾ ಇದೆ. ಈಗ ಅಟ್ ಪ್ರೆಸೆಂಟ್ ನಾನು ಹೇಳ್ತಾ ಇರೋದು ನಿಮಗೆ. ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ? ಸಮುದಾಯ ಅಂದ್ರೆ ಅಷ್ಟೇ ಕೇವಲನಾ? ವಿಚಾರಗಳನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕೇಳಿ, ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಂಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಸುಮ್ನಿರ್ರಿ. ಇನ್ನು ಈ ವಿಡಿಯೋ ಹಾಕಿರೋದಿಲ್ಲ, ಅಲ್ಲ ನೆಕ್ಸ್ಟ್ ಅಲ್ಲ ಇನ್ನೊಬ್ಬನಲ್ಲಿ ಇನ್ನೊಂದು ಹಾಕಿರ್ತಾನ. ಅದು ನೋಡೋ ಪೇಷನ್ಸೇ ಇಲ್ಲ. ಅವ್ರು ಹೇಳಿದ್ದೇ ನಡಿಬೇಕು. ಸಮಾಜಕ್ಕೋಸ್ಕರ ಶ್ರಮಿಸ್ತಕ್ಕಂಥ ವ್ಯಕ್ತಿಗಳಿಗೆ ಬೆಲೆ ಕೊಡೋದ್ ಕಲೀರಿ ಮೊದಲು. ನನ್ನೊಬ್ಬನಿಗೆ ಅಲ್ಲ, ಸಮಾಜದಲ್ಲಿ ಯಾರು ಸಮಾಜಕ್ಕೋಸ್ಕರ ಶ್ರಮಿಸ್ತಾ ಇರ್ತಾರೋ ಅವ್ರೆಲ್ಲರಿಗೂ ಕೊಡ್ಬೇಕು. ಮೊದಲು ಈ ಬಾನುವಳ್ಳಿ ವಿಚಾರವನ್ನ ಆದಷ್ಟು ಬೇಗ ಕೈಗಿಟ್ಕೋಬೇಕು ರಾಜ್ಯದಲ್ಲಿ ಇರ್ತಕ್ಕಂಥ ವಾಲ್ಮೀಕಿ ಜನಾಂಗ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮಠಾಧಿಪತಿ, ಇನ್ ಮುಂದೆಲ್ಲಾದ್ರೂ ನಿನಗೆ ಬುದ್ಧಿ ಬರುತ್ತೆ ಅನ್ನಂಗಿದ್ರೆ ಹೋಗಿ ಅಲ್ಲಿ ಏನ್ ನಡೆದಿದೆ ವಾಸ್ತವ್ಯ ತಿಳ್ಕೊಂಡು ಅವರಿಗೆ ಒಂದು ವ್ಯವಸ್ಥೆ ಮಾಡೋದು ಕಲಿ. ಇಲ್ಲಾಂದ್ರೆ
ಮುಂದಿನ ದಿನಗಳಲ್ಲಿ ಬಹಳ ಹೀನಾಯವಾಗಿ ನೀವು ಊರ್ ಬಿಡ್ಬೇಕಾಗುತ್ತೆ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಅಲ್ಲಿರ್ತಕ್ಕಂಥ ಮಠಾಧಿಪತಿ ಊರೊಳಗಡೆ ಬಂದು ತೊಡೆ ತಟ್ಟಿ ಹೇಳ್ತಾ ಇದಾರೆ, ನಾನ್ ಗೆದ್ದೆ ಅಂತ. ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಊರ್ನಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ಇರ್ತಕ್ಕಂಥ ಫೋನ್ ಮಾಡಿದ್ರು ಫೋನ್ ತೆಗೆಯೋದಿಲ್ಲ ನಿಮ್ ಯೋಗ್ಯತೆಗೆ. ಆದಷ್ಟು ಬೇಗ ಈ ವಿಡಿಯೋ ಮುಗಿದ ತಕ್ಷಣನೇ ಕಾಮೆಂಟ್ ಮಾಡಿ. ನಮಸ್ಕಾರ.